ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಚೆನ್ನಾಗ್ತಾ ಇದ್ದೀನಿ. ಸ್ವಲ್ಪ ಆಲ್ರೆಡಿ 8 ಕಾಲ ಆಗ್ಬಿಟ್ಟಿದೆ. ಎದ್ದೆ ಎಲ್ಲ ಮುಗೀತು. ಇನ್ನು ಕಸ ಗುಡಿಸಿಲ್ಲ, ಕಸ ಗುಡಿಸ್ಬೇಕು. ಅಮ್ಮ ಏನು ಮಾಡಿದೆ ಗೊತ್ತಾ? ಬೆಳಗ್ಗೆಲೆ ತೋರಿಸ್ತೀನಿ. ಅಂದರೆ ಚಾರ್ಜ್ ಇಲ್ಲ, ಅದಕ್ಕೆ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಚಾರ್ಜ್ಗೆ ಹಾಕಿದ್ದೆ, ಫೋನೇ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸಾಂಬಾರು ಮೊನ್ನೆ ಮಾಡಿ ಇವತ್ತು ಮೀನು ಸಾಂಬಾರು ಅಂತ ಅಂತೀರಾ? ಬೆಳಗ್ಗೆಲೆ ಮೀನು ಮಂಗಳೂರವ್ರು ತಿಂತಾರಲ್ಲ ಡೈಲಿ ಮೀನು, ಆ ಥರ ಆಗ್ಬಿಟ್ಟೈತೆ ನಮ್ಮ ಮನೆ. ಇಲ್ಲಿ ಮೀನು ನಮ್ಮ ಸಂತುಗೆ ತಲೆ ಅಂದರೆ ತುಂಬ ಇಷ್ಟ. ಮೀನಲ್ಲಿ ಯಾವಾಗಲೂ ನನಗೆ ತಲೆ ತಿನ್ನು, ಬುದ್ಧಿ ಚೆನ್ನಾಗ್ತದೆ ಅಂತ ಹೇಳೋಣ. ನನಗೆ ತಲೆ ಇಷ್ಟ ಆಗಲ್ಲ, ಬಾಲ ತಿಂತೀನಿ ನಾನು. ನನಗೆ ಕಬಾಬ್ ಮಾಡ್ಕೊಳ್ಳಿ ಅಂತ ನಮ್ಮಮ್ಮ 2.5 kg, ನಮ್ಮ ಅಪ್ಪಾಜಿ 2.5 kg ತಂದಿದ್ರು. ಆಯಿತು ಅಂತ ಹೇಳಿದ್ನಲ್ಲ, ನಮ್ಮ ಅಪ್ಪಾಜಿ ತರೋದೇ ಅಂತ ಗೊತ್ತಿಲ್ಲದ್ರೆ ನಮ್ಮಮ್ಮ ತಂದಿತ್ತು. ನಮ್ಮಮ್ಮ ತಗೊಬಂದೈತೆ ಅಂತ ಗೊತ್ತಿಲ್ಲದ್ರೆ ನಮ್ಮ ಅಪ್ಪಾಜಿ ತಂದಿತ್ತು. ಇಬ್ಬರ ಹತ್ರನೂ ಫೋನ್ ಐತೆ, ಇಬ್ಬರು ಕರೆನ್ಸಿ ಹಾಕಿಸ್ಕೊಂಡಿಲ್ಲ. ಹಂಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು 5 kg ಮೀನು ತಂದಿದ್ರು. ನಾನು ದೊಡ್ಡಮ್ಮ ಹಾಸ್ಪಿಟ್ಲಿಗೆ ಹೋದಿನ, ಅದಕ್ಕೆ ನಾನು ಸಾಂಬಾರಲ್ಲಿ ತಿನ್ನಲ್ಲ ಅಂಥೇಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂತ ಫ್ರಿಡ್ಜ್ಗೆ ಇಟ್ಟಿತ್ತು. ಡಾಕ್ಟರ್ ಆಯಿಲ್ ಫುಡ್ ಏನೂ ತಿನ್ನೋ ಹಾಗಿಲ್ಲ ಅಂತ ಹೇಳಿದಾರಲ್ಲ. ನಾನು ಹೇಳಿದೆ ಡಾಕ್ಟ್ರ್ ಈ ಥರ ಹೇಳೋರೆ, ನಾನು ತಿನ್ನಲ್ಲ ಅಂತ. ಅದಕ್ಕೆ ಕಬಾಬ್ ಮಾಡ್ಕೊಳ್ಳಿ ಅಂತ ಹೇಳಿ ಫ್ರಿಡ್ಜ್ಗೆ ಇಟ್ಟಿದ್ದು ಮೀನನ್ನ ಇವಾಗ ಬೆಳಗ್ಗೆಲ್ಲ ನಾನು ಹೇಳೋಷ್ಟರಲ್ಲಿ ಸಾಂಬಾರು ಮಾಡಿಟ್ಟೈತೆ. ಸೊ ಆಲ್ರೆಡಿ ರೈಸ್ ಕೂಡ ರೆಡಿಯಾಗಿದೆ. ಮುದ್ದೆ ಒಂದು ಮಾಡಬೇಕು. ಈ ಕಾಫಿ ಇಟ್ಕೊಂಡು ಕುಡ್ದಿರೋಳು ಸ್ವಲ್ಪ ಅಮ್ಮ ಬಟ್ಟೆ ಆರ್ಗನೈಸ್ ಮಾಡ್ತಾಯಿದ್ರು. ಇವಾಗ ಅವ್ರಗಳದ್ದು ಅಂದರೆ ಸ್ವಲ್ಪ ಅವ್ರದ್ದು ಮಾಡಿಕೊಂಡ್ರು ಸೀರೆನ. ನಂದು ಕೆಳಗಡೆ ಇಟ್ಬಿಟ್ಟಿದ್ದೀನಿ ಬ್ಯಾಗು, ಅದು ಶೀತ ಬರುತ್ತೆ. ಅದಕ್ಕೆ ಏನಾದರೂ ಮೇಲ್ಗಡೆ ಇಟ್ಬಿಟ್ಟು ಅದ್ರ ಮೇಲೆ ಇಡು ಅಂದರು. ಅದಕ್ಕೆ ಇವಾಗ ಅಟ್ಟದ ಮೇಲೆ ಕತ್ತಾ ಇದ್ದೀನಿ, ಅಲ್ಲಿಗೆ ಹತ್ತಬೇಕು. ಮತ್ತು ಕೃತು ಯೂರಿನ್ ಮಾಡ್ಕೋತಾರೆ, ರಿಸಸ್ ಮಾಡ್ಕೋತಾಳಲ್ಲ, ಸೇಫ್ಟಿ ಕವರ್ ಒಂದು ಅಟ್ಟದ ಮೇಲಿದೆ, ಅದನ್ನು ತೊಗೋಬೇಕು. ಅದಕ್ಕೆ ಇವಾಗ ಬನ್ನಿ ಅಟ್ಟ ಹತ್ತೋಣ. ನೋಡಿ ನಮ್ಮನೆ ಅಟ್ಟ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ. ಇಲ್ಲಿ ಹತ್ತಿ ಅಲ್ಲಿ ಹೋಗಬೇಕು. ಸರಿ, ಈಗ ಹೋಗೋಣ ಬನ್ನಿ. ಫೈನಲಿ ಹತ್ತಾ ಇದ್ದೀನಿ. ಮುಂಚೆ ಈ ಅಟ್ಟನೂ ಹತ್ತುತ್ತಿರಲಿಲ್ಲ, ಹೆದರ್ಕೊಳ್ಳಿವೆ. ಅಯ್ಯೋ, ನಮ್ಮನೆ ಪಾತ್ರೆಗಳು ನೋಡಿ, ವರ್ಷಕ್ಕೆ 2 ಸಲ ಧೂಳು ಹೊಡೆದ್ರೂ ಅಟ್ಟದ ಮೇಲೆ ಧೂಳು ಏನು ಮಾಡೋಕ್ಕಾಗಲ್ಲ. ಭಯ ಆಯ್ತದೆ. ಇಲ್ಲಿ ನೋಡಿ ಜಿರಳೆ ಸತ್ತು ಬಿದ್ದದೆ. ಇದು ಏನು ಅಡಿಕೆ ಅಂತೀನಿ, ಏನದು ಕಡಲೆಕಾಯಿ ನೋಡಿ. ಈ ಥರ ಪಾತ್ರೆ ಮೇಲೆಲ್ಲ ಈ ಥರ ಸೀರೆ ಮುಚ್ಚಿಟ್ಟೈತೆ ನಮ್ಮಮ್ಮ. ಈಗ ಮಳೆ ಬಿಸಿಲು ಟೈಮಲ್ಲಿ ಹತ್ತಕ್ಕಾಗಲ್ಲ. ಕಾವು ಅವೆಲ್ಲ ಪ್ಲಾಸ್ಟಿಕ್ ನೋವು, ಅದೆಲ್ಲ ನಿಮಗೆ ಗೊತ್ತಲ್ಲ. ಇದು ಅದೇನು ಹೇಳ್ತಾರೆ, ಮರ ಮತ್ತು ಕುಕ್ಕೆಗಳು, ಅದು ಇದರಲ್ಲೂ ಪ್ಲಾಸ್ಟಿಕ್ ಡಬ್ಬಗಳೇ ಇದೆ ಬರೀ. ಇದು ನೀರಿಗೆ ನಲ್ಲಿ ನೀರಿಗೆ ಮೋಟ್ರ್ ಹಾಕ್ತೀವಿ ಅಂದ್ಬಿಟ್ಟು ಹಾಕಿದ್ರು. ನಮ್ಮ ಸಂಪೊಳಿಗೆ ಹಾಕಿ ಅದು ನೀರಿಗೆ ಉಳ್ಕೊಳ್ಳಿಲ್ಲ. ಅದನ್ನು ತಗೊಬಂದು ಬಾಕ್ಸಲ್ಲಿ ಇಟ್ಟಿದ್ವಿ. ಸ್ವಲ್ಪ ಗಲೀಜಾಗಿದೆ, ಯಾರೋ ಆಡ್ಕೋಬೇಡಿ. ಈರುಳ್ಳಿನ ಇಲ್ಲಿ ಇಟ್ಕೊಂಡಿದ್ದೀವಿ. ಅದೆಲ್ಲ ದೊಡ್ಡ ದೊಡ್ಡ ತಪ್ಪಲೆಗಳು. ಹಗ್ಗ, ಸೀರೆಯಲ್ಲಿ ಹಗ್ಗ ಹೆಣ್ಸಿದ್ವಲ್ಲ, ಆ ಹಗ್ಗ, ಅದೊಂದು ಚೇರ್ ಬೇಕು. ಆ ಚೇರ್ ಮೇಲೆ ಬಟ್ಟೆ ಬ್ಯಾಗ್ ಇಡಬೇಕು. ಈಗ ಕವರ್ ಹುಡುಕ್ಬೇಕಲ್ಲ. ಚಾಪೆ, ತೂರೆಮಣೆ, ಚೌರ್ಗೆ ಎಲ್ಲ ಏನೇನೋ ಇದ್ದಾವೆ. ಇದನ್ನೊಂದು ನೆತ್ಕೊತೀನಿ. ಇದೇನು ಗೊತ್ತಾ, ತಿಕಾಸಿ ಅಂತಾರಲ್ಲ ಅದು. ಇದು ನಮ್ಮನೆ ಎಲ್ಲ ಐಟಮ್ಸ್ಗಳು ಇದ್ದಾವೆ ಗೈಸ್. ಆದರೆ ನಾವು ಮಾಡಲ್ಲ, ನಮ್ಮ ಅಪ್ಪಾಜಿ ಅವೆಲ್ಲ ಗಾರೆ ಕೆಲಸ ಮಾಡುತ್ತಲ್ಲ. ಸೊ ಇದೊಂದು ಬೇಕಿತ್ತು. ಇದ್ರ ಮೇಲೆ ಬ್ಯಾಗ್ ಇಡಬೇಕು. ನೆಲ ಎಲ್ಲ ಶೀತ ಎದ್ಬಿಟ್ಟು ನೀರು ಥರ ಆಗ್ಬಿಟ್ಟೈತೆ ನಮ್ಮನೆ ಹಿಂದ್ಗಡೆ ಮನೆ. ನಿಮ್ಗೆ ಹೇಳಿದ್ದೀನಿ. ಎಲ್ಲ ಐತೆ, ಈಗ ಹುಡ್ಕೋದೆ ಭಾಳ ಕಷ್ಟ ಗೈಸ್. ಇಲ್ಲಿ ನೋಡಿ ಚೀಲಗಳ ರಾಶಿ. ಇದು ಫ್ಯಾನು ಕೆಟ್ಟೋಗ್ಬಿಟ್ಟೈತೆ, ರೆಡಿ ಮಾಡಿಸಿಲ್ಲ. ಇಲ್ಲಿ ನೋಡಿ ಹಿಂಗವೆ, ನಾವು ಸಿಕ್ಬಿಟ್ರೆ ಸಾಕಪ್ಪ ಒಂದೇ ಸತಿಗೆ. ಚೀಲಗಳು ಸಿಕ್ತು ಗೈಸ್, ಸಿಕ್ತು. ಒಂದು ನಿಮಿಷ ತಾಳಿ. ನೋಡಿ ಎಷ್ಟು ದೊಡ್ಡದು. ಇವಾಗ ಇದನ್ನು ಹಾಕಿಬಿಡ್ಬೇಕು. ಸೊ ಚೆನ್ನಾಗೈತೆ, ಇದನ್ನು ಹಾಕೊಳ್ತೀನಿ. ಸಿಕ್ತು ಹೆಂಗೋ, ನನಗೆ ಬೇಕಾಗಿದ್ದು 2 ಐಟಮ್ಸು ಇವಾಗ ಸಿಕ್ಕಿದ್ದು ಅಟ್ಟದ ಮೇಲೆ. ಇದನ್ನು ಇವಾಗ ಮಮ್ಮಿ ಕವರ್ ಮಾಡಿತ್ತಲ್ಲ, ಹಂಗೆ ಕವರ್ ಮಾಡಿಬಿಡೋಣ. ನೋಡಿ ನಮ್ಮನೆ ಅಟ್ಟ ಇಷ್ಟೇ, ಚಿಕ್ಕ ಅಟ್ಟ. ಇದೆಲ್ಲ ಫುಲ್ ಪಾತ್ರೆ, ಇದೆಲ್ಲ ಇಲ್ಲಿ ಟಾರ್ಪಲ್ ಹಚ್ಚಿರೋದೆಲ್ಲ ಫುಲ್ ಪಾತ್ರೆ. ಓಕೆ, ಇಲ್ಲಿ ಮಧ್ಯೆ ಗ್ಯಾಪ್ ಇದೆ. ಕಾಲು ಹಾಕಿದ್ರೆ ನಾನು ಮೊಬೈಲ್ ನೋಡ್ಕೊಂಡು ಗೋವಿಂದ ಆಗ್ಬಿಡ್ತೀನಿ. ಸೊ ಅವು ಎಲ್ಲ ಫುಲ್ ಪಾತ್ರೆಗಳು. ಸೊ ಇಷ್ಟೇ ನಮ್ಮನೆ ಅಟ್ಟ ಇರೋದು. ಓಕೆ, ಇವಾಗ ಇವೆರಡನ್ನು ತಗೊಂಡು ಇಳಿಯೋಣ. ಅದು ಕುಡ್ಲು
ದೀಪಗಳು, ಬ್ರಷು ಏನೇನೋ ಇದ್ದಾವೆ ಇಲ್ಲಿ. ಸೊ ಇವಾಗ ಇಳಿತೀನಿ. ಒಂದೇ ಕೆಳಗಡೆ ಇಳಿದೆ. ಇದನ್ನು ಇಲ್ಲಿಗೆ ಇಡಬೇಕು. ಇಲ್ಲಿ ನೋಡಿ ನೆಲ ಎಷ್ಟು ಶೀತ ಬಂದೈತೆ. ಇಲ್ಲಿ ನೋಡಿ ಶೀತ ತಣ್ಣಗೈತೆ. ಅದಕ್ಕೆ ಬಟ್ಟೆ ಎಲ್ಲ ಬೂಷ್ಣು ಬಂದ್ಬಿಟ್ಟವು ಅಂಡಿಲಿ ಅಂತೂ. ಈ ಬ್ಯಾಗ್ ಈಗ ಹಾಕಿ ಇಡಬೇಕು. ಅಂಡಿಗೆ ಹಾಕ್ಬಿಟ್ಟು ಇದನ್ನು ಇಡಬೇಕು ಇವಾಗ. ಅಮ್ಮನೂ ಅವ್ರ ಸೀರೆನ ಜೋಡಿಸ್ಕೊತಾ ಇದ್ದಾರೆ. ಬೀರಲ್ಲಿ ಜಾಗ ಇಲ್ಲದೆ ಒಂದು ಪೆಟ್ಟಿಗೆ ಇಟ್ಕೊಂಡಿದ್ದಾರೆ ನೋಡಿ. ಪೆಟ್ಟಿಗೆಲಿ ಜಾಗ ಇಲ್ಲದೆ ಈ ಥರ ಬೋಸಿಲಿ ಇಟ್ಕೊಂಡಿದ್ದಾರೆ. ಇದು ಡೈಲಿ ಯೂಸ್ ಮಾಡೋ ಸೀರೆಗಳು. ತುಂಬ ಸೀರೆಗಳಿದ್ದಾವೆ. ಅದಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದಾರೆ. ಜಾಗನೂ ಇಲ್ಲ ಇಟ್ಕೊಳ್ಳೋಕ್ಕೆ, ಇದು ಇಲ್ಲ. ಇನ್ನು ದಿವಾನ್ ಕಾಟಲ್ಲಿ ಅಪ್ಪಾಜಿದು ಡೈಲಿ ಯೂಸ್ದು ಒಂದು ಸೈಡ್ ಇಟ್ಟಿದ್ದೀವಿ, ಇನ್ನೊಂದು ಕಡೆ ಸೈಡು ನಂದು ಡೈಲಿ ಯೂಸ್ದು ಇಟ್ಕೊಂಡಿದ್ದೀವಿ. ಹಾಗಾಗಿ ಮನೆಯಲ್ಲಿ ಜಾಗ ಇದೆ, ಮನೇಲಿ ಜಾಗ ಇದೆ. ಬಟ್ಟೆ ಇಟ್ಕೊಳ್ಳೋಕ್ಕೆ ಏನು ಕಬೋರ್ಡು ಅಥವಾ ಬೀರು ಅಂತೀವಲ್ವ ಅದಿಲ್ಲ. ಅದಕ್ಕೆ ನೀಟಾಗಿ ಜೋಡಿಸ್ಕೋತಾ ಐತೆ ಅಮ್ಮ. ಎಲ್ಲ ಹರಗ್ಬಿಟ್ಟಿತ್ತು. ಅವಾಗವಾಗ ಹೀಗೆ ಇದೇ ರೀತಿ ಜೋಡಿಸ್ಕೊತಾ ಇರುತ್ತೆ. ಅರ್ಜೆಂಟ್ಗೆ ಹೆಂಗೆಂಗೋ ತೊಗೊಂಡು ಹಾಕ್ತೀವ, ಅದು ನೀಟಾಗಿ ಇರಲ್ಲ, ಅಂದರೆ ಬಿದ್ದು ಹೋಗ್ತಾ ಇರುತ್ತೆ. ಆವಾಗ ಫ್ರೀ ಇದ್ದಾಗ ಈ ಥರ ಜೋಡಿಸ್ಕೊತಾ ಇರುತ್ತೆ. ಸೊ ನಾನು ಯಾವಾಗಲೂ ಲಾಸ್ಟ್ ಟೈಮ್ ತುಂಬ ತಿಂಗಳುಗಳ ಹಿಂದೆ ನಾನು ಪೆಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದು ನೆನಪು. ಇವಾಗ ಇದ್ರ ಕೆಲಸ ಆಯಿತು ಅಷ್ಟೇನೆ. ನಮ್ಮಮ್ಮ ಸೀರೆಗಳೆಲ್ಲ ಸ್ವಲ್ಪ ಹಂಗೆ ಹಿಂಗೆ ಆಗಿತ್ತು ಅಂತ ಆರ್ಗನೈಸ್ ಮಾಡ್ಕೊಂಡೈತೆ. ಇವಾಗ ಇದ್ರ ಮೇಲೆ ಇದನ್ನ ಇಡೋಣ. ಸೊ ಬಟ್ ನಾನು ಕಿಟಕಿ ಎನಿ ಟೈಮ್ ಓಪನ್ನೇ ಇರಬೇಕು ನನಗೆ, ಅದೊಂದು. ಸೊ ಈ ಥರ ಇದೆ. ಇವಾಗ ಇದನ್ನು ತಂದಿದ್ದೀನಿ. ಇದನ್ನು ಇವಾಗ ಮಂಚದ ಮೇಲೆ ಹಾಕೋಣ. ಇವಾಗ ಈ ಥರ ಹಾಕಿದ್ದೀನಿ. ಹೆಂಗೆ ಮಾಡಬೇಕು ಅಂತ ಗೊತ್ತಾಯ್ತಿಲ್ವಲ್ಲ. ಬೆಡ್ಶೀಟ್ ಹಾಸ್ಬಿಟ್ಟು ಅದ್ರ ಮೇಲೆ ಕವರ್ ಹಾಕಿ ಅದ್ರ ಮೇಲೆ ಹಾಸಿಗೆ ಹಾಕೋದು, ಇಲ್ಲ ಅಂಡಿಕೆ ಕವರ್ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕಿ ಹಾಸಿಗೆ ಹಾಕೋದು. ಕನ್ಫ್ಯೂಷನ್ ಆಯ್ತೈತೆ ಹೆಂಗೆ ಮಾಡೋದು ಅಂತ. ಬೇಕಾದಷ್ಟು ಅಗಲಕ್ಕೈತೆ. ಫುಲ್ ಇಡೀ ಮಂಚಕ್ಕೆ ಹಾಕ್ಬೋದು, ಅಷ್ಟು ಅಗಲ ಐತೆ. ನಾನು ಪಾಪಕ್ಕೆ ಸಾಕು ಅಂತ ಹೇಳಿ ಅವಳನ್ನ ಇಲ್ಲಿ ಮಲಗಿಸಿದ್ರೆ ನಾನು ಇಲ್ಲಿ ತನಕ ಬಂದಿರ್ತಾಳೆ. ನನಗೆ ಬರೀ ಇಷ್ಟೇ ಜಾಗ ಬಿಟ್ಟಿರ್ತಾಳೆ, ಹೊಳ್ಕೊಂಡು. ಅದಕ್ಕೆ ಮುಕ್ಕಾಲು ಭಾಗ ಹಾಸಿದ್ದೀನಿ. ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ತಾಳಿ ಇವಾಗ ಮ್ಯಾಜಿಕ್ ಮಾಡ್ತೀನಿ, ಹೆಂಗೋ ಒಂದು ಐಡಿಯಾ ಮಾಡ್ತೀನಿ. ಐಡಿಯಾ ನೋಡಿದೆ. ಸೊ ಬೆಡ್ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಕವರ್ ಹಾಕಿದ್ದೀನಿ. ಇವಾಗೇನು ಮಲ್ಕೊಳ್ಳಲ್ವಲ್ಲ, ಅದಕ್ಕೆ ಚಿಕ್ಕದಾಗೆ ಹಾಕಿದ್ದೀನಿ. ಅವಳದು ಹಾಸಿಗೆನ ಒಣಗಾಕಿದ್ವಿ, ಬಿಸಿಲಿಲ್ಲ. ಸಂಜೆ ತನಕನೂ ಒಣಗ್ತಿರುತ್ತೆ. ಸಂಜೆ ಮಲ್ಕೋಬೇಕಾದ್ರೆ ಈ ಕವರ್ ಮೇಲೆ ಅವಳು ಹಾಸಿಗೆನ ಹಾಸ್ಬಿಟ್ಟು, ಅಂದರೆ ಕವರ್ ದೊಡ್ಡದಾಗಿ ಇದು ಮಾಡಿಬಿಟ್ಟು ಅವಳು ಹಾಸಿಗೆನ ಹಾಸೋಣ ಅಂತ ಮಾಡಿದೆ. ಫೈನಲಿ ಈಗ ರೂಮ್ ಕೆಲಸ ಮುಗೀತು. ಸೊ ಇದ್ರ ಕೆಲಸನೂ ಮುಗೀತು. ಇದು ದಿಂಬು ಕವರ್ ಹಾಕಿಲ್ಲ, ಇರಲಿ ಅಂತ ಇವಾಗ ನೆನ್ನೆ ಒಗ್ದಿರೋದು. ಇದು ಕೂಡ ಹೊಸದೇನೆ, ಈಗ ಮೊನ್ನೆ ಹಾಕಿರೋದು ದಿಂಬು ಕವರ್. ಅದಕ್ಕೆ ಅದು ಹಾಕಿಲ್ಲ, ಇರಲಿ ಅಂತ ಹೇಳಿ ಅಲ್ಲೇ ಇಟ್ಟಿದ್ದೀನಿ. ಇವಾಗ ಮನೆ ಕಸ ಗುಡಿಸ್ಬೇಕು. ಮಾಡ್ತಿರ್ತೀನಿ ನೋಡಿ. ಇವಾಗ ಫುಲ್ ಕವರ್ ಮಾಡಿಬಿಟ್ಟೆ, ಕಾಣಿಸ್ಲೇಬಾರ್ದು ಇದೇನು ಅಂತ. ಬಟ್ ನಾನು ಏನು ಮಾಡಿದ್ರು ನಮ್ಮ ಪಾಪು ಬಂದು ಎಳಿತಾಳೆ, ಇಲ್ಲ ನಮ್ಮಮ್ಮ ಎತ್ಕೋಬೇಕಾದ್ರೆ ಎಲ್ಲ ತೆಗ್ದಾಕ್ಬಿಡುತ್ತೆ. ಈ ಥರ ನೀಟಾಗಿರಲ್ಲ. ನನಗೆ ಇಲ್ಲಿ ನನ್ನ ರೂಮ್ ಬೇರೆ, ಇದು ಮೆಸ್ಸಿ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಬುಕ್ ಮಾಡೋದು, ಬ್ಯಾಗ್ ಥರ ವಾರ್ಡ್ರೋಬ್ ಇರುತ್ತಲ್ಲ, ಅದು ಬುಕ್ ಮಾಡೋಣ ಅಂದ್ಕೊಂಡೆ. 800 ರೂಪೀಸ್ ಐತೆ. ಇವಾಗ ಸದ್ಯಕ್ಕೆ ಬೇಡ, ದುಡ್ಡಿಲ್ಲ ಅಂತ ಹೇಳಿ ಸುಮ್ಮನಾಗ್ತಾಯಿದ್ದೀನಿ. ತುಂಬ ದಿನದಿಂದ ಬುಕ್ ಮಾಡೋಣ ಅನ್ಕೋತೀನಿ. ನೋಡಿ ನನ್ನ ರೂಮ್ ಇವಾಗ ಈ ಥರ ಇದೆ. ಓಕೆ ಬನ್ನಿ, ನಮ್ಮ ಕೃತದ್ದು ರಿಸರ್ಚ್ ಮಾಡಿರೋದು ನೈಟು ಬಟ್ಟೆ ಇದು ಸಣ ಅಂತ ಬಂದೆ. ರೂಮ್ ಕೆಲಸ ಮುಗಿಸಿ ಕೃತುರೇ ಕಸ ಗುಡಿಸ್ತಾಳಂತೆ. ನೋಡಿ ಎಷ್ಟು ಚೆನ್ನಾಗಿ ಗುಡಿಸ್ತಾವಳೆ. ಕೊಡಮಗಳ ಲೇಟ್ ಆಯ್ತದೆ, ಮುದ್ದೆ ಮಾಡಬೇಕು. ಅಮ್ಮ ರೈಸು ಸಾಂಬಾರು, ಮೀನು ಸಾಂಬಾರು ಮಾಡಿ ಇಟ್ಟಾಯ್ತು. ನಾನು ಇವಾಗ ಮುದ್ದೆ ಮಾಡಬೇಕು. ಕಸ ಗುಡಿಸಿ ಮುದ್ದೆ ಮಾಡಿ ಟೈಮ್ ಆಗೇ ಹೋಯ್ತು. 8:30 9 ಗಂಟೆ ಆಗುತ್ತೆ ಊಟ ಮಾಡೋಷ್ಟರಲ್ಲಿ. ಟ್ಯಾಬ್ಲೆಟ್ ಕುಡಿಬೇಕಲ್ವ, ಟೈಮ್ ಟು ಟೈಮ್ ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳವ್ರೆ. ಚಿನಿ ಟೈಮ್ ಆಯ್ತದೆ ಕೊಡೋಕಂದ. ಇವಾಗ ಇವಳ ಹತ್ರ ಇಸ್ಕೊಂಡು ನಾನೇ ಕಸ ಗುಡಿಸ್ಬಿಡ್ಬೇಕು ಫ್ರೆಂಡ್ಸ್, ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಪಪ್ಪ ನೀನು ದೊಡ್ಡ ಪಪ್ಪ ಆದಮೇಲೆ ಗುಡಿಸಿವೆ ಬಾಕಂದ. ಅಮ್ಮಂಗೆ ಲೇಟ್ ಆಯ್ತದೆ, ಅಜ್ಜಿ ಬೈತದೆ. ಅಜ್ಜಿ ಎಲ್ಲ ಹೋಗ್ಬೇಕಂತೆ ಊಟ ಮಾಡಿಕೊಂಡು. ನೀನು ಹೋಯ್ತೀಯಾ? ಸರಿ ಮತ್ತೆ ಕೊಡು, ಹಿಡುಗ್ಲು ಕೊಡು. ನೀವು ಏನಂತೀರಾ? ನಾವು ಹಿಡುಗ್ಲು ಅಂತೀವಿ, ನೀವು ಏನೇನು ಕರಿತೀರಾ ಕಮೆಂಟ್ ಮಾಡಿ. ಮಮ್ಮಿ ಹೊರಗಡೆ ಹೋಗ್ತಾ ಇದ್ದಾರೆ, ಮಳೆ ಅಂತ ಹೇಳಿ ಸ್ವೆಟ್ರ್ ಹಾಕ್ಕೊಂಡಿದ್ದಾರೆ. ಛತ್ರಿ ಕೊಡ್ತೀನಿ. ಬಂದ್ರೇನು ಗೈಸ್, ಅದರಲ್ಲಿ ಸೀರೆ ಇದೆ. ನಾನು ಸೀರೆ ತೋರಿಸ್ಲೇ ಇಲ್ಲ. ಫುಲ್ ಪ್ಯಾಕ್ ಆಗಿ ಹೋಗ್ತಾ ಇದ್ದಾರೆ, ಮಳೆ ಅಂತ ಹೇಳಿ ನಡ್ಕೊಂಡು ಹೋಗಬೇಕು ಅಂತ.
ಸೊ ಅವ್ರು ಹೋಗ್ಲಿಕ್ಕೆ ಕೃತಿಗೆ ಹೆದರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಜೊತೇಲಿ ಬರ್ತೀನಿ ಅಂತ ಅಂತಾಳೆ ಅಂತ ಹಂಗೆ ಹೋಗ್ತಾ ಇರೋದು ಹೇಳ್ದಂಗೆ. ನಮ್ಮ ಕೃತು ಪುಟಾಣಿ ಇಲ್ಲಿದ್ದಾಳೆ, ಅನು ಕೃತು ಆಟಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಅಳ್ತಾವಳೆ. ಏ ಬಾ ಹಾಸ್ಪಿಟ್ಲಿಗೆ ಹೋಯ್ತಾ ಇರೋದು, ಚುಚ್ಚಿ ಮಾಡಿಸ್ಕೊ ಬರಕ್ಕೆ. ಮಂಡಿ ನೋವು ತಾನೇ ಅಜ್ಜಿಗೆ ಮಂಡಿ ನೋವು. ಅವ ನಿಂಗೆ ಫೋನ್ ಎಲ್ಲ ಕೊಡ್ತೀನಿ, ಚಿಂಟು ಟಿವಿ ಎಲ್ಲ ಕೊಡ್ತೀನಿ, ಅನ್ನೊಂದು ಜೊತೆ ಆಟ ಆಡೋಕ್ಕೆಲ್ಲ ಬಿಟ್ಟಿದ್ದೀನಿ. ಬಾ ಹೋಗೋಣ, ಮೀನು ಉಡ್ತೀನಿ ಬಾ ಮಗನೆ. ಫೋನು ಚಾರ್ಜ್ ಹಾಕ್ಬಿಟ್ಟು ಕೊಡ್ತೀನಿ. ಅಪ್ಪ ಫೋನ್ ನೋಡ್ಬಾ, ಅಪ್ಪ ಫೋನು ಕೊಡ್ತೀನಿ ಬಾ ಒಳಿಗೆ. ನಡಿ ನಡಿ ಒಳಿಗೆ. ಹೆಂಗೋ ಸಮಾಧಾನ ಮಾಡಿದೆ. ಈಗ ಫೋನ್ ಕೊಡ್ಬೇಕಂತೆ, ಒಂದು 10 ನಿಮಿಷ ಫೋನ್ ಕೊಡ್ತೀನಿ. ಫೋನ್ ಕೊಟ್ಬಿಟ್ಟು ಒಟ್ಟಿಗೆ ಊಟ ಮಾಡಿಸ್ಬಿಡ್ತೀನಿ ಅವಳಿಗೆ. ಅಂದರೆ ತಿಂಡಿ ಮಾಡಿಲ್ವಲ್ಲ ಇವತ್ತು. ಬರೀ ಮೀನು. ಹಾಂ, ತುಪ್ಪ ಖಾಲಿ ಆಗದೆ. ತುಪ್ಪ ಖಾಲಿ ಹೋಗೋದು ಪುಟ್ಟಣಿ ಗಂಟ. ಇವತ್ತೊಂದು ದಿನ ಮಿದ್ದಿಸ್ಬಿಟ್ಟು ತಿನ್ನಿಸ್ತೀನಿ. ನೆನ್ನೆ ಮಿದ್ದಿಸ್ಬಿಟ್ಟು ತಿನ್ಸಿದ್ನಲ್ಲ, ಕೈ ತೆಗಿರಿ. ಮಿದ್ದಿಸ್ಬಿಟ್ಟು ತಿನ್ಸನಾ ಫೋನು? ಆಯಿತು, ಹಠ ಮಾಡಬಾರ್ದು. ಅವಳಿಗೆ ಊಟ ಮಾಡಿಸ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಬಂದು 12 ಗಂಟೆ ಆಗಿದೆ. ಸೊ ಕ್ಲಿಪ್ ಹಾಕಿದೆ, ಮಲಗಿದ್ನಲ್ಲ, ಕ್ಲಿಪ್ ಹಾಕ್ತೆ ಇದ್ದು ಎಣ್ಣೆ ಹಾಕ್ಕೊಂಡು ತಲೆ ಬಚ್ಕೋಬೇಕು. ಡಾಕ್ಟ್ರು ಹೇಳಿದ್ದಾರೆ ಕೇಕು, ಬೇಕ್ರಿ ಐಟಮ್ಸು ಆ್ಯಂಡ್ ಆಯಲಲ್ಲಿ ಮಾಡಿರೋಂಥದ್ದು ಏನೂ ತಿನ್ನಬಾರ್ದು ಅಂತ. ಬಟ್ ನನ್ನ ಮನಸ್ಸು ಇರ್ತಾಯಿಲ್ಲ, ತಿನ್ನೋಕ್ಕಾಯ್ತಾಯಿಲ್ಲ. ಹಂಗೂ ಬೆಳಗ್ಗೆ ಸ್ವಲ್ಪ ಮಿಕ್ಸರ್ ತಿಂದೆ, ಯಾಕಂದರೆ ಚಳಿ ವಾತಾವರಣ, ತುಂಬ ಅಂದರೆ ತುಂಬ ಮಳೆ, ಹಾಗಾಗಿ ಏನೇನಾದರೂ ತಿನ್ನಬೇಕು ಅಂತ. ಕಾಫಿ ಕುಡಿಯೋಣ ಅಂದರೆ ಆಲ್ರೆಡಿ ಒಂದು ಸಲ ಕುಡ್ದಿದ್ದೀನಿ. ಸೊ ಕೇಕ್ ಮನೇಲಿತ್ತು, ಚೆನ್ನಾಗೈತೆ. ನಾನೇ ಅರ್ಧ ಪೀಸ್ ತಿಂದಿದ್ದು, ಇವಾಗ ಫುಲ್ 1 ಪೀಸ್ ತೊಗೊಬಿಟ್ಟಿದ್ದೀನಿ ತಿನ್ನೋಣ ಅಂತ. ಆಗ್ತಾನೆ ಇಲ್ಲ, ಅವ್ರು ತಿನ್ನಬಾರ್ದು, ಸ್ವಲ್ಪ ಎಲ್ಲ ಕಡಿಮೆ ಆಗೋ ತನಕ ಅಂತ ಹೇಳಿದ್ರು ಕೂಡ ಆಗ್ತಾಯಿಲ್ಲ. ತಿಂತಾಯಿದ್ದೀನಿ ಕೇಕ್ನ. ಹೆಂಗಿದ್ರು ಟ್ಯಾಬ್ಲೆಟ್ ಕುಡಿತಾ ಇದ್ದೀನಲ್ವ, ತಿಂದ್ಬಿಡ್ತೀನಿ. ಆಗ್ತಾನೆ ಇಲ್ಲ, ತಿನ್ನೋಣ ಅನ್ನಿಸ್ತೈತೆ. ಎಷ್ಟು ಕಂಟ್ರೋಲ್ ಮಾಡಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಏನು ತಿನ್ನಬಾರ್ದು ಅಂತ ಹೇಳಿ, ಹಂಗೂ ಆಗ್ತಾನೇ ಇಲ್ಲ, ತಿಂದುಬಿಡ್ತೀನಿ. ಸಕ್ಕತ್ತಾಗದೆ, ಒಂಥರ ಹನಿ ಕೇಕ್ ಥರ. ಬಟ್ ಹನಿ ಕೇಕ್ ಅಲ್ಲ ಇದು, ಬಟ್ ಸಕ್ಕತ್ತಾಗೈತೆ. ಮಾತ್ರ ತಣ್ಣಗೈತೆ, ಫ್ರಿಡ್ಜ್ಗೆ ಇಟ್ಟಿಲ್ಲ. ಬಟ್ ವಾತಾವರಣಕ್ಕೇನೋ ತಣ್ಣಗಿದೆ. ಕೃತು ಬೇರೆ ಬರ್ತಾ ಇದ್ದಾಳೆ. ಏನು ಕಂದ? ದೊಡ್ಡದಾ? ಸರಿ ಆಯಿತು, ತಗೊಡ್ತೀನಿ. ಈಗಿರ ತಗೊಂಡು ಆಟಾಡೋಗು. ಹೋಗ್ತೀನೋ ಆಟಾಡೋಗು. ಗೊತ್ತಿಲ್ಲ, ನೋಡಿದ್ರೆ ನನಗೂ ಬೇಕು ಅಂತಾಳೆ. ಸೊ ತಿಂದೆ ಮತ್ತೆ ಬರ್ತೀನಿ. ನಾನು ಕೃತು 3 ಗಂಟೆಲಿ ಮಲ್ಕೊಂಡವರು ಇವಾಗ ಎದ್ದು. ಎಷ್ಟೇ ನಿದ್ದೆನ ಅವಾಯ್ಡ್ ಮಾಡಬೇಕು, ಮಲ್ಕೋಬಾರ್ದು ಡೇ ಟೈಮಲ್ಲಿ ಅಂದ್ರೂ ಕೂಡ ಆಗ್ತಾಯಿಲ್ಲ. ನೆನ್ನೆ ಅವಾಯ್ಡ್ ಮಾಡಿದ್ದೆ, ಅವನೇನಾದ್ರು ಮಲ್ಕೊಂಡಿರಲಿಲ್ಲ. ಡೇ ಟೈಮಲ್ಲಿ ತುಂಬ ನಿದ್ದೆ ಬರ್ತಿತ್ತು. ಎಷ್ಟು ನಿದ್ದೆನಾದ್ರೂ ಬರಲಿ, ನಾನು ಮಲ್ಕೋಬಾರ್ದು ಅಂತ ಹೇಳಿ ನಿನ್ನೆ ಅವಾಯ್ಡ್ ಮಾಡಿದ್ದೆ. ಇವತ್ತು ಆಗಲೇ ಇಲ್ಲ. ಅವಳನ್ನು ಮಲಗ್ಸೋಕ್ಕೆ ಹೋದೆ, ಹಾಗೆ ನಾನು ಮಲ್ಕೊಂಬಿಟ್ಟೆ. ಯಾರಾದರೂ ಡೇ ಟೈಮಲ್ಲಿ ನಿದ್ದೆ ಬರ್ದಂಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಟಿಪ್ಸ್ ಕೊಡಿ. ಯೂಟ್ಯೂಬರ್ ಆಗಿ ಆ್ಯಕ್ಚುಲಿ ನಾನು ಟಿಪ್ಸ್ ಕೊಡಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ನೇ ನಾನೇ ಟಿಪ್ಸ್ ಕೇಳ್ತಾ ಇದ್ದೀನಿ. ನಮ್ಮದೊಂಥರ ಡಿಫ್ರೆಂಟ್ ವಿಡಿಯೋ ಅಂತ ಹೇಳ್ಬಹುದು. ಅಡುಗೆ ಮನೆ ಒರೆಸ್ಬೇಕು, ಆರಕ್ಕೆ ನಾಳೆ ಅಂತೆಲ್ಲ ಅಂದ್ಕೊಂಡೆ. ಆಲ್ರೆಡಿ 5 ಕಾಲ್ ಆಗಿದೆ, ಏನು ಒರೆಸಿಲ್ಲ. ಫಸ್ಟು ಕಾಫಿ ಇಟ್ಕೊಂಡು ಕುಡಿಯೋಣ ಅಂತ. ಪಾತ್ರೆ ತೊಳ್ಕೋಬೇಕು. ಇಲ್ಲಿ ನೋಡಿ, ಎಲ್ಲ ಇಲ್ಲೇ ಬಿದ್ದವೆ. ಈಗ ಇದು ತೊಳೆಯೋಕ್ಕಾಗಲ್ಲ, ಬೇರೆ ಪಾತ್ರೆಲ್ಲೇ ಇಟ್ಕೊಬಿಡ್ತೀನಿ. ಮನೆಯಲ್ಲಿ ಅಮ್ಮ ಇಲ್ಲ ಅಂದರೆ ಮನೆ ಹೆಂಗಿರುತ್ತೆ ಹೇಳಿ? ಏನೂ ಕೆಲಸಗಳಾಗಿಲ್ಲ. ನಾನು ಇಷ್ಟರಲ್ಲಿ ಮಲ್ಕೊಂಡಿದ್ರು ನಮ್ಮಮ್ಮ ಎಲ್ಲ ಕೆಲಸ ಮಾಡಿಟ್ಟಿರೋದು. ನಮಗೇನು ಕೆಲಸ ಇರ್ತಿರ್ಲಿಲ್ಲ. ಒಂದು ದಿನ ಅಮ್ಮ ಇಲ್ಲ ಮನೇಲಿ ಅಂದಿದ್ದಕ್ಕೆ ಕೈ ಕಾಲೇ ಆಡ್ತಾ ಇಲ್ಲ. ಯಾರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅಮ್ಮ ಇಲ್ಲ ಅಂದರೆ ಕೈ ಕಾಲೇ ಆಡಲ್ಲ, ಯಾವುದು ಕೆಲಸಗಳು ಆಗಿರಲ್ಲ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಕಾಫಿ ಇಡ್ತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಒಂದು ಎನರ್ಜಿ ಬರುತ್ತೆ. ಪಟ ಅಂತ ಈ ಅಡುಗೆ ಮನೆನ ಒರೆಸ್ಕೊ ಬಂದ್ಬಿಡೋಣ. ಕೃತು ಇನ್ನೂ ಮಲ್ಕೊಂಡಿದ್ದಾಳೆ, ಎದ್ದಿಲ್ಲ ಅವಳು. ಏನಾದ್ರು ಟಿಪ್ಸ್ ಹೇಳೋದ ಅಲ್ವಾ, ಹೆಲ್ತ್ ರಿಲೇಟೆಡ್. ಅದೇ ತುಂಬ ದಿನದಿಂದ ಅನ್ಕೋತಾ ಇದ್ದೆ.
ಹೇಳಿಲ್ಲ. ಇವಾಗ ಏನೇನಾದರೂ ಒಂದೊಂದು ಹೇಳ್ತೀನಿ, ನನಗೆ ಗೊತ್ತಿರೋದು. ನಾವು ಸರ್ಚ್ ಮಾಡಿ ಹೇಳೋ ಅಷ್ಟೆಲ್ಲ ಬೇಡ. ನಮಗೆ ಗೊತ್ತಿರೋದೆಲ್ಲ, ನಾವು ಗೊತ್ತಿಲ್ಲದೆ ಇರೋದು ಸರ್ಚ್ ಮಾಡಿ ಹೇಳೋದನ್ನ ಆಮೇಲಿಂದ ಹೇಳೋಣ. ಫಸ್ಟು ಗೊತ್ತಿರೋವೆಲ್ಲ ಹೇಳ್ಕೊಂಬರೋಣ. ನನಗೇನು ಗೊತ್ತೇ ಇಲ್ಲ ಅಂದಾಗ ಸರ್ಚ್ ಮಾಡೋಣ. ನಾನು ರಿಯಲ್ ಆಗಿ ಟ್ರೈ ಮಾಡಿದ್ದನ್ನು ನಾನು ಹೇಳ್ತೀನಿ. ನನಗೆ ಬಲ್ದ ಕಡೆ ಕಾಲಲ್ಲಿ ವೆರಿಕೋಸ್ ವೇನ್ ಆಗಿತ್ತು. ಅದು ಯಾವಾಗಾಗಿತ್ತು ಅಂದರೆ ಲಾಸ್ಟ್ ಇಯರ್ ಜನವರಿ ಫೆಬ್ರವರಿ ಟೈಮಲ್ಲೇ ಆಗಿದ್ದು. ಸಂತೋರು ಏಪ್ರಿಲಲ್ಲಿ ಎಕ್ಸ್ಪೈರ್ ಆಗಿದ್ದು. ನನಗೆ ಆ ಟೈಮಲ್ಲಿ ಅಂದರೆ ಅದೊಂದು 3 ತಿಂಗಳು, ಜನವರಿ ಫೆಬ್ರವರಿ ಮಾರ್ಚು, ಅದೊಂದು 3 ತಿಂಗಳು ನಂಗೆ ತುಂಬ ಹುಷಾರಿರಲಿಲ್ಲ. ಅಂದರೆ ಏನೋ ಒಂದೊಂದು ಹೆಲ್ತ್ ಇಶ್ಯೂಸ್ ಆಗ್ತಾಯಿತ್ತು ನನಗೆ. ಏನೋ ಕೃತು ಎದ್ಬಿಟ್ಲು. ಆಗ ಹಾಸ್ಪಿಟಲ್ಗೆ ಹೋಗಿ, ಏನು ಬಂಗಾರ ಬಾ ಎದ್ದು, ಅಡುಗೆ ಮನೆ ಇದ್ದೀನಿ. ಅವಾಗ ತಿಂಡಿನ ಹ್ಞೂ ಬಾ ತಿಂದು ಅಪರವತ್ತಾಯ್ತು ಕತೆ. ಹಾಳು ಮುಳು ತಿಂದು ಎಷ್ಟೊತ್ತಾಯ್ತು ಅಂತ ಕೇಳ್ತಾವಳೆ. ಎದ್ದ ತಕ್ಷಣ ನೆನ್ಕೊಂಡು ಎದ್ಬಿಟ್ಟವಳೆ. ಬಾ ಬಂಗಾರ ಅಡುಗೆ ಮನೆಗೆ, ಇಲ್ಲಿಲ್ವಾ ತಗೊಂಡು ತಿನ್ನಿವೆ ಬಿಕ್ಕಿನ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಆಡ್ತಾಳೆ. ನಿಮ್ಮನೆ ಮಕ್ಕಳು ಹಿಂಗೆ ಆಡ್ತಾರೆ. ಎದ್ದ ತಕ್ಷಣ ಅವಾಗ ನನಗೆ ಒಬ್ಬರು ನರ್ಸು ಫ್ರೆಂಡ್ ಇದ್ದರು. ಅವ್ರನ್ನ ಕೇಳಿದ್ದಕ್ಕೆ ಸರಿ ಬನ್ನಿ, ಸ್ವಲ್ಪ ದಪ್ಪ ಇದ್ದರೆ ಸಣ್ಣಾಗಿ, ವೆರಿಕೋಸ್ ವೇನ್ಗೆ ದಪ್ಪ ಆಗಬಾರ್ದು, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗಬೇಕು, ಸಣ್ಣ ಆಗಬೇಕು ಅಂತ. ನಾನು ಆ ಟೈಮಲ್ಲಿ ನಾನು ಕೂಡ ಕೆಲವೊಂದು ಫುಡ್ಡನ್ನೆಲ್ಲ ಬಿಟ್ಬಿಟ್ಟಿದ್ದೆ, ಸಣ್ಣ ಆಗಿದ್ದೆ. ಅವಾಗ ಇದು ಸರ್ಚ್ ಮಾಡೇ ತಿಳ್ಕೊಂಡಿದ್ದು. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ವೆರಿಕೋಸ್ ವೇನು ಏನಕ್ಕೆ ಬರುತ್ತೆ ಅಂದರೆ, ಬ್ಲಡ್ ಕೆಟ್ಟಿದ್ರೆ ಜ್ಯೂಸು ಈಗ ಆಯಿತು ಕೊಡ್ತೀನಿ. ಬ್ಲಡ್ಡು ಇದಾಗಿದ್ರೆ ಮತ್ತು ಕೆಲವೊಂದು ರೀಸನ್ಗಳು ಬರುತ್ತೆ. ಬಟ್ ದಪ್ಪ ಅಂತೂ ಆಗಬಾರ್ದು, ಬಂದ ಮೇಲೂ ಆದಷ್ಟು ಸಣ್ಣ ಆಗಬೇಕು. ಆವಾಗ ನಾನು ವೆರಿಕೋಸ್ ವೇನು ಬ್ಲಡ್ ಪ್ಯೂರಿಫಿಕೇಷನ್ನು ಮಾಡ್ಕೊಬೇಕು ಅಂತ ಹೇಳಿ ಸಾಂಬಾರು ಸೊಪ್ಪು ಆಗುತ್ತಲ್ಲ, ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು, ಇದನ್ನು ಆಡಿಸಿ ಅದರಿಂದ ಬರೋವಂಥ ರಸನ ಕುಡಿತಾ ಇದ್ದೆ. ತಾಳ್ಕಂದ ನೋಡಿ ಇಲ್ಲಿ ಕೃತು ಹೇಗೆ ಮಾಡ್ತಿದ್ದಾರೆ. ಚಿನ್ನಿ, ಯಾರಾದರೂ ಈ ಮಳೆಯಲ್ಲಿ ಜ್ಯೂಸ್ ಕುಡಿತಾರ ಕೃತು? ಮಾತಾಡ್ಬಿಟ್ಟಣಿ. ಅಲ್ಲ ಮಗಳೇ, ವಿಡಿಯೋಗೆ ಮಾತಾಡುವಂತಲ್ಲ ನಾನು ಹೇಳಿದ್ದು. ಇಷ್ಟೊತ್ತಿನಲ್ಲಿ ಯಾರಾದರೂ ಜ್ಯೂಸ್ ಕುಡಿತಾರ ಮಕ್ಕಳು ಮನೇಲಿ? ನೋಡಿ ಎಷ್ಟು ದೊಡ್ಡ ಜ್ಯೂಸ್ ಇದೆ. ನಮ್ಗೆ ಹುಷಾರಿಲ್ಲ, ನಾನು ಕುಡ್ದಿಲ್ಲ, ಇನ್ನು ನಮ್ಮ ಅಮ್ಮನೂ ಕುಡ್ದಿಲ್ಲ, ಯಾರು ಕುಡ್ದಿಲ್ಲ. ಅವತ್ತಿಂದ ಇವಳೇ ಸ್ವಲ್ಪ ಕುಡಿತಾ ಇದ್ದಾಳೆ ಅಷ್ಟೇ. ಡೈಲಿ ಒಂದೊಂದು ಅರ್ಧ ಲೋಟ ಕುಡಿತಾ ಇದ್ದಾಳೆ. ಚೆನ್ನಾಗಿದ್ಯಾ? ಜಾಸ್ತಿ ಕುಡಿಬಾರ್ದು, ಶೀತ ಕೆಮ್ಮಲಾಗ್ಬಿಡುತ್ತೆ. ಆಮೇಲೆ ಅದನ್ನು ಕುಡಿತಾ ಇದ್ದೆ. ಯಾರ್ಯಾರ ಮನೆ ಸಾಂಬಾರು ಸೊಪ್ಪು ಇರುತ್ತೆ, ಸಾಂಬಾರು ಸೊಪ್ಪು ಕುಡಿರಿ, ಬ್ಲಡ್ ಪ್ಯೂರಿಫಿಕೇಷನ್ಗೂ ಸಹಾಯ ಆಗುತ್ತೆ. ಆ್ಯಂಡ್ ವೆರಿಕೋಸ್ ವೇನ್ ಇದ್ದರೆ ಏನೋ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ವೆರಿಕೋಸ್ ವೇನ್ ಇರೋರು ಸಣ್ಣ ಆದರೆ ಒಳ್ಳೆಯದು. ಇವಾಗ ನಮ್ಮ ಕಾಫಿನೂ ಮಳ್ಳೋಗ್ಬಿಟ್ಟಿದೆ. ಪಾತ್ರೆ ಎಲ್ಲ ತೊಳೆಯಕ್ಕೆ ಹಾಕಿದ್ದೀನಿ. ಸಾಂಬಾರು ರೈಸಲ್ಲಿ ಇಟ್ಬಿಟ್ಟಿದ್ದೀನಿ. ಇದು ತೊಳೆದಿಟ್ಟಿರೋದು ಅಮ್ಮ ಬೆಳಗ್ಗೆ. ನಾವು ಶುಕ್ರವಾರನೇ ಏನಾದರೂ ತೊಳೆದ್ರೆ ಪಾತ್ರೆಗಳು, ತಿಂಡಿ, ಊಟದ್ದೆಲ್ಲ ಸಪ್ರೇಟ್ ಇಟ್ಕೊಂಡಿರ್ತೀವಿ. ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ಇಟ್ಕೊಳ್ಳೋಣ ಅಂತ. ಅವನಿಗೆ ಇಷ್ಟು ಪಾತ್ರೆ ತೊಳಿಬೇಕು. ನಮ್ಮಮ್ಮ ಇದ್ದಿರೋ ಮನೆ ತೊಳ್ಕೊಳ್ಳೋದು. ನೋಡಿ ಅಡುಗೆ ಮನೆ ಅವಸ್ಥೆ. ಹಿಂಗೆ ಸರ್ಪಿನ ಪುಡಿ ಎಲ್ಲ ಹಾಕಿ ಹಿಂಗೆ ಇಟ್ಟಿದ್ದೀನಿ. ಇಲ್ಲಿದ್ದೆಲ್ಲ ಫುಲ್ ಖಾಲಿ ಮಾಡಿದ್ದೀನಿ. ಅದನ್ನು ಮಾತ್ರ 15 ದಿನಕ್ಕೊಂದ್ಸಲ ಮೇಲ್ಗಡೆ ತಪ್ಪಲೆಗಳು ತೊಳ್ಕೊಳ್ಳೋದು. ಇವಾಗ ಆಲ್ರೆಡಿ ಇಷ್ಟು ಒರೆಸ್ದೆ. ಕೆಳಗಡೆ ಬಕೆಟ್ಗಳು ಒರೆಸೋದೇ ಟೈಮ್ ಆಗುತ್ತೆ. ಆ್ಯಕ್ಚುಲಿ ಅದು ಮೂಲೆ ಒರೆಸ್ಕೊಳ್ಳೋದು ಎಲ್ಲ ಮಾಡೋದು. ನಾವು ಅಕ್ಕಿ ಬಕೆಟು, ನಾವು ರೇಷನ್ ಅಕ್ಕಿನ ಯೂಸ್ ಮಾಡೋದು ಫ್ರೆಂಡ್ಸ್. ನಿಮಗೆ ಗೊತ್ತಲ್ವಾ, ನಾವು ರೇಷನ್ ಅಕ್ಕಿನೇ ತಿನ್ನೋದು. ಗದ್ದೆಯಿಂದ ಮತ್ತು ಹೊರಗಡೆನೂ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ನಾವು ತಿಂಡಿಗೆ, ಊಟಕ್ಕೆ ಅದೇ ಸ್ವಲ್ಪ ಸಣ್ಣ ಅಕ್ಕಿ, ಮನೆ ಅಕ್ಕಿ ತಂದಿರ್ತೀವಿ. ಏನಾದರೂ ಬಿರಿಯಾನಿ, ಪಲಾವ್ ಥರ ನೆಂಟರು ಬಂದಾಗ ಮಾತ್ರ ಮನೆ ಅಕ್ಕಿ ಯೂಸ್ ಮಾಡೋದು. ನಮಗೆ ಡೈಲಿ ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು. ನೀರು ನೋಡಿ, ಇದು ಗಲೀಜು ನೀರು ಅನ್ಕೋಬೇಡಿ. ನಮಗೆ ನೀರು ಬಿಟ್ಟಿದ್ರಲ್ವ ನಿನ್ನೆ, ಬಿಟ್ಟಿರೋದೇ ಈ ಕಲರ್ ನೀರು. ನಾನು ಅಂಡೆ ನೀರು ತೋರಿಸ್ತೀನಿ ತಾಳಿ. ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟೈತೆ ನೋಡಿ. ಟಂಟಡ ಮ್ಯಾಜಿಕ್ ಹೇಗಿದೆ ನೋಡಿ. ನೀರು ಕುಡಿದ್ರೆ ಯಾವ ಕಾಯಿಲೆ ಬರ್ಬೋದು ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ಈಗ ಪಟ್ ಅಂತ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ. ನಾನು ಅಂದರೆ ಅಡುಗೆ ಮನೆ ಒಂದೇ ಮಾಡಲಿಲ್ಲ. ಈಗ ಪಾತ್ರೆ ತೊಳಿಬೇಕು. ಟೈಮ್ ಬಂದು ಆಲ್ರೆಡಿ 6:45 ಆಗೋಯ್ತು. ಇನ್ನು ಪಾತ್ರೆ ತೊಳೆದಿಲ್ಲ. ಇದು ಫ್ರಿಡ್ಜು, ಕಿಟಕಿಗಳು ಅದೆಲ್ಲ ಒರೆಸ್ತಾ ಇದ್ದೆ. ಅದು ಪಟ್ಟಿ ಹತ್ರ ಇಲ್ಲಿ ಎಲ್ಲ ಒರೆಸ್ಕೊಬಂದೆ, ಡೀಪ್ ಕ್ಲೀನಿಂಗ್ ಥರ. ಇವಾಗ ಆ ಪಾತ್ರೆಗಳು ತೊಳ್ಕೊಬಿಡ್ತೀನಿ. ಬಟ್ಟೆ ಮಡ್ಚಿಡಬೇಕು, ಟೈಮ್ ಇಲ್ಲ, ಕತ್ಲೆ ಆಗ್ಬಿಟ್ಟೈತೆ. ಮತ್ತೆ ಸಿಗ್ತೀನಿ.
ಬಾವಿ ಥರ ಈ ಥರ ನೀರು ಸೇರ್ಕೊಳ್ಳೋದು. ಈ ಥರ ಸೀರೆಯಲ್ಲಿ ಹಗ್ಗ ಹೊಸ್ಕಿದ್ದೀವಿ. ಇಲ್ಲಿ ಊರ ಮೇಲೆ ಬರ್ತಾರೆ ಹಗ್ಗ ಹೊಸಿತಾರೆ ಮಿಷಿನಲ್ಲಿ. ಇದು ಸೀರೆ, ಅಮ್ಮನ ಸೀರೆಯಲ್ಲಿ ಹೊಸ್ತಿರೋ ಹಗ್ಗ. ಈ ಥರ ಬಾವಿಗೆ ನೀರು ಸೇರ್ಕೊಳ್ಳೋ ಥರ ಚೌರ್ಗೆನ ಹಾಕಿ ನೀರು ಸೇರ್ಕೊಂಡು ನಾವು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ಇವಾಗ ಅದೇ ಕೆಲಸದಲ್ಲಿದ್ದೀನಿ. ಈಗ ನೀರು ಸೇರ್ಕೊಂಡು ಇಷ್ಟು ಪಾತ್ರೆ ತೊಳೆದು ನೆಕ್ಸ್ಟು ಬಟ್ಟೆ ಜೋಡಿಸಿಡಬೇಕು. ಕತ್ಲೆ ಆಗೋಗೈತೆ ಆಲ್ರೆಡಿ. ಟೈಮ್ ಒಂದು 7 ಗಂಟೆ. 7 ಗಂಟೆಗೆ ಕರೆಕ್ಟಾಗಿ 7 ನಿಮಿಷ ಇದೆ. ಇಲ್ಲಿ ಮಕ್ಕಳು ಆಟಾಡ್ತಾ ಇದ್ದಾರೆ, ಅವ್ರದ್ದೇ ಸೌಂಡು. ಈಗ ಬೇಗ ಬೇಗ ಪಾತ್ರೆ ತೊಳ್ಕೊಬೇಕು ಫ್ರೆಂಡ್ಸ್. ಕತ್ಲೆ ಆಗಿಬಿಡುತ್ತೆ. ಲೈಟ್ ಹಾಕ್ಕೊಂಡಿದ್ದೀನಿ, ಆಚೆ ಕಡೆ ಲೈಟು. ಹೋಗಿ ಚಿರುಗು ಆಡೆಗೆ ಒರೆಸ್ಬಿಡ, ಹೋಗಿ ಕೈ ತೊಳ್ಕೊಬರಕು. ಅಲ್ಲೆಲ್ಲ ಎಸಿ ಬಿಡ ಕಡೆ ಇರೋ ಮುತ್ಕೋತೇವೆ ಚಿನ್ನ. ಆಚೆಗೆ ಎಸ್ಬಿಟ್ಟು ಬರೋಗು, ಕೈ ತೊಳ್ಕೊಬರಗು ಆಚೆಗೆ ಹಾಕ್ಬಿಟ್ಟು. ಯಾರು ಕ್ಲೀನ್ ಮಾಡಿಲ್ವ ನಾನು? ಹೋಗವ. ಬೇರೆ ಹಣ್ಣಾರು ತಗೊಬರಪ್ಪಜ್ಜಿ. ಅವಳಗೆ ಬೈದ್ರು ಹಣ್ಣು, ಸೇಬಣ್ಣು ಅಂತವ, ಏನಾರು ಕಿತ್ಲೆ ಹಣ್ಣು. ಮಾವಿನ ಹಣ್ಣು ಹೆಂಗೆ ತಗೊಂಡು ಹೋಗಕ್ಕಾಯ್ತು ಚಿನ್ನು? ಕಟ್ ಮಾಡಿದ್ರೆ ಮಾವಿನ ಹಣ್ಣು ತಗೊಂಡು ಹೋಗ್ಬೋದೇನೋ? ಕರೆಂಟ್ ಹಾಕನಾ? ಹೆಂಗೋಯ್ತದಿ ಕತ್ಲೆಲಿ ಚಿನ್ನು? ಕೊಡು, ನಾನು ಹಾಕ್ತೀನಿ. ನೀನು ಕೈ ತೊಳ್ಕೊ, ಕೊಡು ಕೊಡಮ್ಮ. ಅಲ್ಲಿ ಕಸಕ್ಕೆ ಹಾಕ್ತೀನಿ. ಇಷ್ಟೊತ್ತಿನ ಕಸಕ್ಕೆ ಹಾಕ್ಬಾರ್ದು, ತೊಳೆಯೋ ಪಾತ್ರೆಗೆ ಹಾಕ್ತೀನಿ. ಹಸೆಸೋದೈತೆ. ನಮ್ಮಮ್ಮ ಫ್ರೆಂಡ್ ಮಗಂದು ಮದುವೆ. ಅವರಿಲ್ಲ, ಪ್ರಭಾಂಟಿ ಅಂತ. ಅವ್ರಿಗೊಂದು 6 ತಿಂಗಳು ಡೆತ್ ಆದರು. ವರ್ಷದೊಳಗಡೆ ಮದುವೆ ಮಾಡಬೇಕು ಅಂತಾರಲ್ವ, ಅದಕ್ಕೋಸ್ಕರ ಮಾಡ್ತಾವ್ರೆ. ನಮ್ಗೆ ತುಂಬ ಬೇಕಾದವರು, ನಮ್ಮ ಪಕ್ಕದ ಬೀದಿಯವರು ಕರೆದ್ಬಿಟ್ಟು ಹೋದ್ರು ಹಸೆ ಹಸೋದಕ್ಕೆ. ನಮ್ಮಮ್ಮ ಇಲ್ಲ, ಎಲ್ಲೋ ಹೋಗಿದ್ದಾರೆ ಹೊರಗಡೆ ಅಂತ ಹೇಳಿದ್ನಲ್ವ, ಬಂದಿಲ್ಲ. ಇವತ್ತು ಬರಲ್ಲ, ಬೆಳಗ್ಗೆ ಬರ್ತಾರೆ. ಅಪ್ಪಾಜಿ ಕೆಲಸ ಮುಗಿಸ್ಕೊಂಡು ಬಂದರು. ಟೀ ಇಟ್ಕೊಟ್ಟೆ, ಮಾವಿನ ಹಣ್ಣಿತ್ತು, ತಿಂದರು, ಟೀ ಕುಡಿದ್ರು. ಇವಾಗ ಹೋಗು ಅಲ್ಲಿಗೆ ಊಟಕ್ಕೆ ಅಪ್ಪಾಜಿ ಅಂದರೆ ಹೋಗಲ್ಲ ಅಂತವ್ರೆ. ನಾನು ಕೃತುನು ಹೋಗೋಣ ಅಂತ ಹಠ ಮಾಡ್ತಾ ಇದ್ದಾಳೆ. ಅದಕ್ಕೆ ಅವರು ತುಂಬ ಬೇಕಾದವರಲ್ವ, ಅದಕ್ಕೆ ಪಾಪನು ಅಪ್ಪಾಜಿನೂ ಹೋಗಲಿ ಅಂತ ಅಂದ್ಕೊಂಡೆ. ಬಟ್ ನಾವು ಹೋಗಲ್ಲ, ಇಲ್ಲೇ ರೈಸ್ ಮಾಡು ಅಂತೈತೆ ನಮ್ಮ ಅಪ್ಪಾಜಿ. ಇವಾಗ ರೈಸ್ ಮಾಡಬೇಕು. ಯಾಕೋ ಸುಸ್ತಾಗ್ಬಿಟ್ಟೈತೆ ಫ್ರೆಂಡ್ಸ್, ಆಯ್ತಾ ಇಲ್ಲ. ಇನ್ನು ಬಟ್ಟೆನೂ ಕೂಡ ಮಡ್ಚಿಟ್ಟಿಲ್ಲ. ನಾನು 5 ಗಂಟೆಯಿಂದ ಕಂಟಿನ್ಯೂಸ್ಸಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಖತ್ತು ಒಂಥರ ಸುಸ್ತು ಅಂದರೆ ಸುಸ್ತು. ಇಷ್ಟು ರೈಸ್ ಇತ್ತು, ನಾನು ಒಬ್ಳಿಗೆ ಆಗುತ್ತೆ ತಿನ್ಕೊಳ್ಳೋಣ ಅಂದ್ಕೊಂಡೆ. ರೈಸ್ ಮಾಡು ಅಂತೈತೆ, ಮಾಡಿಡ್ತೀನಿ. ಹೋಗಿ ಮೊಟ್ಟೆ ಬೇಯಿಸೋಣ ಅಂತ ಒಂದಿತ್ತು ಫ್ರಿಡ್ಜಲ್ಲಿ. ಬಂದರು, ಹಸೆ ಹಸಕ್ಕೆ ಹೋಗಿ ಊಟ ಮಾಡಿದ್ರು. ಅವಳು ಮೀನು ತಿಂತಾ ಇಲ್ಲ. ಬೆಳಗ್ಗೆ ಎಲ್ಲ ಬರೀ ಮೀನು ಸಾಂಬಾರಲ್ಲಿ ಊಟ ಮಾಡಿದ್ಲು. ಐತಲ್ವ, ಬೇಯಿಸ್ಕೊಟ್ರೆ ಪಾಪ ಮೊಟ್ಟೆ ತಿಂತಾಳೆ ಅಂತ ನಾನು ಅಂದ್ಕೊಂಡೆ. ನನಗೆ ಮೀನು ಸಾಂಬಾರು ಅಷ್ಟು ಇಷ್ಟ ಇಲ್ಲ, ಏನಾದರೂ ಮಾಡ್ಕೊಳ್ಳೋಣ ಅಂತ. ಬಟ್ ಆಲ್ರೆಡಿ ಟೈಮ್ 8 ಗಂಟೆ ಆಗ್ಬಿಟ್ಟೈತೆ. ಇವಾಗ ಏನು ಮಾಡ್ಕೊಳ್ಳೋದು ಒಬ್ಳಿಗೆ? ಅದಕ್ಕೆ ಮೀಸಾರಲ್ಲೇ ತಿನ್ನೋಣ ಅಂತ ಕುರ್ತು. ಪಾಪ ಅವ್ನು ಮೊಟ್ಟೆ ತಿನ್ಕೋತಾಳೆ. ಅಲ್ಲಿ ಸ್ವಲ್ಪ ಊಟ ಮಾಡಿದ್ಲಂತೆ. ಊಟ ಮುಗಿಸ್ಕೊಂಡು ಬಂದರು. ಬಟ್ ಕೃತು ರಂಜನ್ ಮನೆಗೆ ಹೋಗಿದ್ದಾಳೆ ಅವನ ಜೊತೆ ಆಟಾಡೋಕ್ಕೆ. ಇಷ್ಟೊತ್ತಲ್ಲೂ ಹೋಗಿದ್ದಾಳೆ ನೋಡಿ, ಕರ್ಕೊಬರ್ಬೇಕು ಒಂದು 10 ನಿಮಿಷ ಆಗಲಿ ಅಂತ. ಇವಾಗ ನಾನು ಊಟ ಮಾಡಬೇಕು. ಆ್ಯಂಡ್ ಇವತ್ತಿನ ನಾನು ಕಂಪ್ಲೀಟ್ ಡೇ ಏನಿರುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಬಿಕಾಸ್ ನೆನ್ನೆ ಮಾಡಿದ್ದು ವಿಡಿಯೋ ಯಾಕೋ ನನಗೆ ಒಂಥರ ಸರಿ ಇಲ್ಲ ಅಂತ ಅನ್ನಿಸ್ತು. ಬಟ್ ಇವತ್ತು ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇವಾಗ ಊಟ ಮಾಡ್ಕೊಬಿಡ್ತೀನಿ. ಇಷ್ಟೇ ಅನ್ನ ಇರೋದು, ಬೆಳಗ್ಗೆ ಮಾಡಿರೋದು. ನಾನು ಒಬ್ಳಿಗೆ ಕರೆಕ್ಟ್ ಆಗುತ್ತೆ, ಸಾಕು. ನನಗೆ ಇಷ್ಟ ಅನ್ನ. ಕುಕ್ಕರಲ್ಲಿ ಸ್ವಲ್ಪ ಅನ್ನ ಬಿಡಬೇಕಂತೆ. ಖಾಲಿ ಕುಕ್ಕರು, ಖಾಲಿ ತಪ್ಪಲೆ ಬಿಡಬಾರ್ದಂತೆ ನೋಡಿ. ಸ್ವಲ್ಪನಾದರೂ ಬಿಟ್ಟಿರಿ, ಫುಲ್ ಖಾಲಿ ಬಿಡಬಾರ್ದಂತೆ. ಸಾಕು ನನಗೆ ಇಷ್ಟ ಅನ್ನ ಆದರೆ. ಈಗ ಒಬ್ಳಿಗೆ ಸಾಕಾಗುತ್ತೆ. ಅದು ಮೊಟ್ಟೆ ಬೇಯೋ ತನಕ ಕೃತುನ ಇವಾಗ ನಾನು ಕರ್ಕೊಬರಲ್ಲ ಸದ್ಯಕ್ಕೆ. ಅದು ಬೇಯಬೇಕು, ಆಮೇಲಿಂದ ಅವಳಿಗೆ ಕೊಡಬೇಕು. ಮೀನೇನೋ ಇದ್ದಾವೆ, ಬಟ್ ಮೀನು ತಿನ್ನೋಕ್ಕೆ ಜನನೇ ಇಲ್ಲ ಫ್ರೆಂಡ್ಸ್. ನಾನು ಈ ಥರ ಬಾಲನೇ ತಿನ್ನೋದು. ನನಗೆ ನಮ್ಮ ಸಂತು ಯಾವಾಗಲೂ ತಲೆ ತಿನ್ನು ಸುಷ್ಮಾ, ತಲೆ ತಿನ್ನು ಒಳ್ಳೆಯದು ಅಂತ. ಈ ಥರ ಮಧ್ಯ ಇರುತ್ತಲ್ಲ ಹೊಟ್ಟೆದು, 2 ಪೀಸ್ ಹಾಕೋತೀನಿ, ನೋಡೋಣ. ತಿಂದರೆ ತಿಂತೀನಿ, ತಿನ್ನಲಿಲ್ಲ ಅಂದರೆ ವಾಪಸ್ಸು ಹಾಗೆ ಇಟ್ಬಿಡ್ತೀನಿ ನಾನು. ಅದೇ ಕೆಲಸ ಯಾವಾಗಲೂ ಮಾಡೋದು. ಹಾಕೋತೀನಿ ತಿನ್ನೋಣ ಅಂತ, 1 ಪೀಸ್ ಮೇಲೆ ಹೋಗಲ್ಲ. ನೋಡೋಣ ಇವಾಗ ಏನಾದರೂ ತಿನ್ನೋಕ್ಕಾಗತ್ತಾ ಅಂತ ಹೇಳಿ. ನೋಡೋಣ ಗೈಸ್ ಎಷ್ಟು ತಿಂತೀನಿ ಅಂತ. ಓಕೆ, ಊಟ ಮಾಡ್ಕೊಂಡು ಬರ್ತೀನಿ. ಇವಾಗ ಕೃತುಗೆ ಮೊಟ್ಟೆ ಬೇಕಾಕಿದ್ನಲ್ವ, ಅವಳು ಕೊಡೋಣ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಯಾರೂ ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ಬಿಸಿನೀರಲ್ಲಿ ತೊಗೋಬೇಡಿ, ಓಕೆ? ಅಂದರೆ
ಮಾತ್ರೆ ತೊಗೋಬೇಕಾದ್ರೆ ತಣ್ಣೀರಲ್ಲೇ ತೊಗೊಂಡು ಆಮೇಲಿಂದ ಕುಡಿಬೇಕಾದ್ರೆ ಬಿಸಿನೀರು ಇಟ್ಕೊಂಡು ಕುಡೀರಿ. ನನಗೆ ತುಂಬ ವರ್ಷಗಳಿಂದನೇ ಡಾಕ್ಟ್ರು ಹೇಳಿದರು ಬಿಸಿನೀರಲ್ಲಿ ಟ್ಯಾಬ್ಲೆಟ್ ತೊಗೋಬಾರ್ದು, ಅದು ಯಾವುದೇ ಟ್ಯಾಬ್ಲೆಟ್ ಆಗಿರಲಿ ತಣ್ಣೀರಲ್ಲಿ ತೊಗೊಳ್ಳಿ. ಆಮೇಲೆ ನೀವು ನೀರು ಕುಡಿಬೇಕು ಅಂತ ಹೇಳಿದ್ರೆ ಬಿಸಿನೀರು ಕಾಯಿಸ್ಕೊಂಡು ಕುಡೀರಿ. ನಾನಿವಾಗ ನೀರು ಕುಡಿಯೋದು ಬಿಸಿನೀರು, ಟ್ಯಾಬ್ಲೆಟ್ ಎಲ್ಲ ಏನೋ ತಣ್ಣೀರಲ್ಲೇ ಕುಡಿಯೋದು. ಅಂದರೆ ನಾನೇನು ಅಂತ ಹೇಳಿದ್ರೆ ಊಟ ಆದ ತಕ್ಷಣ ನಾನು ಟ್ಯಾಬ್ಲೆಟ್ಸ್ ಯಾವುದೂ ತೊಗೊಳ್ಳಲ್ಲ. ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ತೊಗೋತೀನಿ. ನೀವು ನಿಮ್ಮ ಇಷ್ಟ ಮಾತ್ರೆ ತೊಗೊಳ್ಳೋದೆಲ್ಲ, ಬಟ್ ನೀರು ಮಾತ್ರ ತಣ್ಣೀರಲ್ಲಿ ತೊಗೊಳ್ಳಿ. ಸೊ ಇದು ಕೃತು ಕೊಡ್ತೀನಿ. ಅಪ್ಪಾಜಿ ಕೃತು ಟಿ ವಿ ನೋಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಡೈಲಿ ರೋಟೀನ್ ಬ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಹೀಗೆ ಏನೇನಾದರೂ ನನಗೆ ಗೊತ್ತಿರೋಂಥ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಎಲ್ಲದಕ್ಕೂ ಆದಷ್ಟು ಸಾಧ್ಯವಾದಷ್ಟು ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.